ಕನ್ನಡಿಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ದಿನಾಚರಣೆ ಸಂಗೀತ ಗೀತಗಾಯನ ಹಾಗೂ ನೃತ್ಯ ನಡೆಸಿಕೊಟ್ಟ ಮಕ್ಕಳು. ಈಗ ವಾರ್ತೆಗಳ ವಿವರ. ನಗರದ ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆಯಲ್ಲಿ ವಿಶ್ವ ಶ್ರವಣ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಯೋಜಿಸಲಾಗಿತ್ತು. ಹೀಗೆ ಸಸಿಗೆ ನೀರೆರೆಯುವ ಮೂಲಕ ವೈದ್ಯರಿಂದ ವಿಶ್ವ ಶ್ರವಣ ದಿನಾಚರಣೆಗೆ ಚಾಲನೆ ನೀಡಿದ್ರು. ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆಯ ರೂಮ್ ನಂಬರ್ 64ರಲ್ಲಿ ಶ್ರವಣ ದೋಷ ಉಳ್ಳವರಿಗೆ ಚಿಕಿತ್ಸೆ ಕೊಡಲಾಗುವುದೆಂದು ಡಾಕ್ಟರ್ ಹರಿಪ್ರಸಾದ್ ರವರು ಈ ವೇಳೆ ತಿಳಿಸಿದರು. ರೂಮ್ ನಂಬರ್ 64ರಲ್ಲಿ ಶ್ರವಣ ದೋಷದಿಂದ ಬಳಲುತ್ತಾ ಇರ್ತಕ್ಕಂಥ ಮಕ್ಕಳು ಇರ್ಬೋದು, ಸಾರ್ವಜನಿಕರಲ್ಲಿ ಕಿವಿ ಕೇಳಲಿಕ್ಕೆ ಸರಿಯಾಗಿ ಇಲ್ಲದೆ ಇರ್ತಕ್ಕಂಥ ಸಾಕಷ್ಟು ಕೇಸಸ್ಗೆ ನಾವು ಆಡಿಯೋಗ್ರಾಮನ್ನು ನಾವು ಇಲ್ಲಿ ಅಳವಡಿಸಿದ್ದೀವಿ. ಅದರದ್ದು ಸದುಪಯೋಗ ಪಡಿಸ್ಬೇಕಂತೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾವು ಶಬ್ದ ಮಾಲಿನ್ಯದಿಂದ ಬಹಳಷ್ಟು ಸಾರಿ ಪಟಾಕಿ ಸಿಡಿಸಿರೋದ್ರಿಂದ ನಮಗೆ ಕಿವಿ ಕೇಳಲ್ಲ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ ಕೆಲವರು. ಇನ್ನು ಕೆಲವರು ಏನು ಮಾಡ್ತಾರೆ, ಕಾಲುವೆಯಲ್ಲಿ ಈಜಾಡಲಿಕ್ಕೆ ಹೋಗಿರ್ತಾರೆ, ಮೇಲಿಂದ ಜಿಗಿದಾಗ ಏನಾಗುತ್ತೆ, ನೆಗೆಟಿವ್ ಪ್ರೆಷರಲ್ಲಿ ಟಿಂಪ್ಯಾನಿಕ್ ಮೆಂಬ್ರೇನ್ ನಮ್ಮ ತಮಟೆ ಒಳಗಡೆ ಕ್ಷೀಣಿಸ್ತದೆ. ಆಮೇಲೆ ಅಲ್ಲಿ ಪರ್ದ ಹರಿಯೋ ಸಾಧ್ಯತೆಗಳಿರ್ತವೆ, ಅಲ್ಲಿ ಕಿವಿ ಸೋರಣಕ್ಕೆ ಕೂಡ ಪ್ರಾರಂಭ ಆಗುತ್ತೆ. ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ, ಕೆಲವರು ಕಡ್ಡಿಯನ್ನು ಉಪಯೋಗಿಸಿ ಕಿವಿಯಲ್ಲಿ ತಿಂಡಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಒರೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಿವಿ ಸೋರ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ತಾವು ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಈ ಶ್ರವಣ ದೋಷದಿಂದ ಬಳಲುತ್ತಾ ಇದ್ದಂಥ ವ್ಯಕ್ತಿಗಳಿಗೆ PT ಆಡಿಯೋಗ್ರಾಮನ್ನು ನಾವು ಮಾಡಬೇಕು. ನಂತರ ಹುಟ್ಟಿದ ಮಗುವನ್ನು ಕೂಡ ನಾವು ಸ್ಕ್ರೀನ್ ಮಾಡ್ತಾಯಿದ್ದೀವಿ. ದಿನನಿತ್ಯ ಔಟ್ ಅಕೌಸ್ಟಿಕ್ ಎಮಿಷನ್ಸ್ OAE ಪರೀಕ್ಷೆಯನ್ನು ನಾವು MCH ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಕ್ಯಾಂಪ್ಸನ್ನು ಕೂಡ ಪಕ್ಕದ ತಾಲೂಕುಗಳಲ್ಲಿ ಕೂಡ ನಮ್ಮ ಆಡಿಯಾಲಜಿಸ್ಟ್ ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಂಡು ನ್ಯೂಬಾರ್ನ್ ಸ್ಕ್ರೀನಿಂಗನ್ನು ಮಾಡಿದ್ದಾರೆ. ಒಂದು 3 ವಾರಗಳ ಹಿಂದೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅಲ್ಲಿ ಕೂಡ ಸಾಕಷ್ಟು ಜನರಿಗೆ ನಾವು ಹಿಯರಿಂಗ್ ಏಡ್ಸನ್ನು ವಿತರಣೆ ಮಾಡಿದ್ದೀವಿ. ಸೊ ಇದು ನಮ್ಮ ಮೆಚ್ಚಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಶಂಕರ್ ನಾಯ್ಕ್ ಸರ್ಗೆ ಹಾಗೂ ಜಂಬಯ್ಯ ಸರ್ಗೆ ಮಾಹಿತಿ ಇದೆ, ಅವ್ರಿಗೂ ಗಮನ ಸೆಳೀತಾ ಇದ್ದೀನಿ. ಸುಮಾರು ಒಂದು 10 ರಿಂದ 12 ಫಲಾನುಭವಿಗಳಿಗೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯಿಂದ ನಾವು ಹಿಯರಿಂಗ್ ಏಡ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಹೊಸದಾಗಿ ನಾವು ಕಾಕ್ಲಿಯರ್ ಇಂಪ್ಲಾಂಟ್ಸ್ ಫಲಾನುಭವಿಗಳನ್ನ ನಾವು ಮೊನ್ನೆ ಈಗ ತಾನೇ ನಾವು ಕಂಡಿಡಿದ್ದೀವಿ. ಸೊ ಅದಕ್ಕೆ ಅವ್ರಿಗೂ ಸ್ಪೀಚ್ ಥೆರಪಿ ಮತ್ತು ಹಿಯರಿಂಗ್ ಏಡ್ಸ್ ಕೊಟ್ಬಿಟ್ಟು ನಂತರ ಶಸ್ತ್ರಚಿಕಿತ್ಸೆಗೆ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸುವಿಸ್ತಾರವಾಗಿ ಇಷ್ಟೆಲ್ಲ ನಾನು ಹೇಳಿದ್ದೇನೆ. ಮುಂದಿನ ಘಟ್ಟ ಏನಿದೆ ಬಳಿಕ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮಾತನಾಡಿ, ಮಕ್ಕಳು ಜನಿಸಿದ ಬಳಿಕ ಸ್ಕ್ರೀನಿಂಗ್ ಮಾಡಿಸಿ ಶ್ರವಣ ದೋಷದ ಕುರಿತು ತಿಳಿದುಕೊಳ್ಳಬೇಕೆಂದರು. ಬಿಪಿ ಶುಗರ್ ಇದ್ದವರಿಗೆ ಹಾಗೂ ವೃದ್ಧರಲ್ಲಿ ಶ್ರವಣ ದೋಷ ಕಂಡು ಬರುತ್ತದೆ. ಹಾಗಾಗಿ ಶ್ರವಣ ದೋಷ ಇರೋರು ತಕ್ಷಣ ಆಸ್ಪತ್ರೆಗೆ ಆಗಮಿಸಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ವಿಶ್ವ ಶ್ರವಣ ದೋಷ ದಿನಾಚರಣೆ ಅಂಗವಾಗಿ ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ, ನಮಗೆ ಗೊತ್ತಿದ್ದಂಗೆ ನಮ್ಮ ಘೋಷವಾಕ್ಯ ಮನಸ್ಥಿತಿಗಳನ್ನು ಬದಲಾಯಿಸುವುದು, ಅಂದರೆ ನಮ್ಮ ಮನಸ್ಥಿತಿಗಳನ್ನು ಬದಲಾಯಿಸುವುದು, ಎಲ್ಲರಿಗೂ ಶ್ರವಣ ಮತ್ತು ಶ್ರವಣ ಆರೈಕೆ ಸೇವೆಗಳನ್ನು ಸಫಲಗೊಳಿಸೋಣ ಅಂಥೇಳಿ ಈ ಒಂದು ಘೋಷವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮ ಹರಿಪ್ರಸಾದ್ ಹೇಳ್ದಂಗೆ
ಈ ಶ್ರಾವಣ ದೋಷದ ಕಿವಿ ಕೇಳಿಸೋದು ಯಾಕೆ ಕಡಿಮೆ ಆಗುತ್ತೆ, ಯಾರಿಗೆ ಬರುತ್ತೆ, ನಾವೇನು ಜಾಗೃತಿ ಮೂಡಿಸ್ಬೇಕು ಅಥವಾ ನಾವು ಯಾವ ರೀತಿ ಜಾಗೃತಿ ಆಗಬೇಕೆಂಬುದನ್ನು ಇದರ ಮೂಲ ಉದ್ದೇಶ. ಮತ್ತು ಇದಕ್ಕೆ ಯಾಕೆ ನಾವು ಯಾವ ರೀತಿ ನಾವು ತಡೆಗಟ್ಟಬೇಕೆಂಬುದು ಭಾಳ ಇಂಪಾರ್ಟೆಂಟ್ ಇದೆ. ಇವಾಗ ಹುಟ್ಟಿದ ಕೂಡಲೇ ಆ ಕೂಸಿಗೆ ನಾವು ಸ್ಕ್ರೀನಿಂಗ್ ಮಾಡಿಸ್ಬೇಕು. ಸ್ಕ್ರೀನಿಂಗ್ ಮಾಡಿದ್ರೆ ಅವಾಗ ನಾವು ಏನು ಮಾಡ್ಬೋದು ಅಂದರೆ ತಡೆಗಟ್ಬೋದು. ಅದಾದ ನಂತರ ವಯಸ್ಸಿಗೆ ಅನುಗುಣವಾಗಿ BP ಶುಗರ್ ಇದ್ದವರಿಗೆ ಕೂಡ ಈ ಕಿವಿ ಕೇಳಿಸೋದೆಲ್ಲ ಕಡಿಮೆ ಆಗ್ತದೆ. ಈಗ ವಯಸ್ಸಾದವರಿಗೆ ಕಿವಿ ಕೇಳಿಸೋದು ಕಡಿಮೆ ಇರ್ತದೆ. BP ಶುಗರ್ ಇದ್ದವರಿಗೆ ಜಾಸ್ತಿ ಬೇಗ ಕಿವಿ ಹೋಗ್ಬಿಡ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ ನಾವೇನು ಕೆಲಸ ಮಾಡ್ತೀವಲ್ಲ ಈ ಫ್ಯಾಕ್ಟ್ರಿನಲ್ಲಿ ಅಥವಾ ಭಾಳ ಶಬ್ದ, ಎಲ್ಲಿ ಫ್ಯಾಕ್ಟ್ರಿಗಳು, ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಟ್ರೈನಲ್ಲಿ ಏನು ಭಾಳಷ್ಟು ಸುಮಾರು ದಿನಕ್ಕೆ 8 ರಿಂದ 10 ತಾಸು ಆ ಸೌಂಡಿಗೆ ಎಕ್ಸ್ಪೋಸ್ ಆಯ್ತಪ್ಪ ಅಂದರೆ ಅಂಥ ಒಂದು ಕೆಲಸದಲ್ಲಿ ಇರ್ತಂಥವರಿಗೆ ಭಾಳ ಬೇಗ ಕಿವಿದು ಕೇಳಿಸೋದು ಕಡಿಮೆ ಆಗುತ್ತೆ. ಈಗ ನಾವು ಕಂಪೇರ್ ಮಾಡಬೇಕಾದ್ರೆ ಈ ಫ್ಯಾಕ್ಟ್ರಿನಲ್ಲಿ ಪ್ರತಿ 6 ತಿಂಗಳು 1 ವರ್ಷದಲ್ಲಿ ನಮಗೆ ಕಿವಿ ಚೆಕಪ್ ಮಾಡಿ ಫಿಟ್ ಇದ್ದಾರೆ ಅಂತ ನೋಡ್ಕೊಂಡು ಆಮೇಲೆ ಅವ್ರಿಗೆ ಕೆಲಸ ಕೊಡ್ತಾರೆ. ಜೊತೆಗೆ ಪ್ರತಿ ವರ್ಷ ನೋಡ್ತಾರೆ ಎಷ್ಟು ನಾವು ಡೆಫ್ನೆಸ್ ಆಗ್ತಾ ಇದ್ದಾವೆ ಅಂತೇಳಿ. ಸೊ ಅಂಥ ಒಂದು ಈ ಕಾರ್ಯಕ್ರಮಗಳು ಲಾಸ್ಟಿಗೆ ಈ ಕಾರ್ಯಕ್ರಮ ಯಾಕಪ್ಪ ನಾವು ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಅಂದರೆ ಇದನ್ನು ತಡೆಗಟ್ಟಬೇಕು. ಇನ್ನೂ ಎಷ್ಟು ಸಮಸ್ಯೆಗಳು ಬರ್ಬೋದು ಹೇಳ್ರಿ. ಕಿವಿ ಕೇಳಿಸ್ಲಿಲ್ಲ ಮನೆಯಲ್ಲಿ ನಾವು ಸಾಕಷ್ಟು ಜನರಿಗೆ ನಾವು ಏನೋ ಹೇಳ್ತಿರ್ತೀವಿ, ಅವ್ರೇನೋ ಕೇಳಿಸ್ತಿರ್ತಾರೆ, ಅವ್ರೇನೋ ಮಾತಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ನಮಗೂ ತೊಂದರೆ, ಅಂದರೆ ಆ ಮನೆಯಲ್ಲಿರ್ತಕ್ಕಂಥ ಯಜಮಾನರಿಗೂ ತೊಂದರೆ, ಮಕ್ಕಳಿಗೂ ತೊಂದರೆ, ಎಲ್ಲರಿಗೂ ತೊಂದರೆ. ಎಷ್ಟೋ ಮನೆಗಳಲ್ಲಿ ನಾವು ಕಿವಿ ಕೇಳಿಸ್ಲಿಲ್ಲದೆ ಡೈವರ್ಸ್ ಆಗಿರ್ತಕ್ಕಂಥ ಸಮಸ್ಯೆಗಳು ನೀವು ನೋಡಿರ್ತೀರಿ. ಎಷ್ಟೋ ಜನ ನಾವು ಮಾತಾಡ್ತಿರ್ತೀವಿ, ಆ ಪಾಪ ಕಿವಿ ಕೇಳಿಸಂಗಿಲ್ಲ, ಅವ್ನು ನಕ್ರೆ ಅಸಹ್ಯ ಆಗ್ತಿರ್ತಾರೆ, ಅವ್ನು ಏನೋ ಒಂದು ರೀತಿ ಮಾನಸಿಕ ಒತ್ತಡದಲ್ಲಿ ಅಥವಾ ಮಾನಸಿಕ ಸ್ಥಿತಿಯಲ್ಲಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅಥವಾ ಈ ಒಂದು ವ್ಯವಸ್ಥೆಯನ್ನು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ತಾವೆಲ್ಲರೂ ಪ್ರತಿ ಒಂದು 6 ತಿಂಗಳು 1 ವರ್ಷದಲ್ಲಿ, ಅಂದರೆ ನಾವೇನು ಕೆಲಸ ಮಾಡ್ತಿದ್ದೀವಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದವರು 1 ವರ್ಷಕ್ಕೆ ಒಂದು ಸಾರಿ ಅದ್ರ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ವೃತ್ತಿ ಸ್ಟಾರ್ಟ್ ಆಗಿದೆ. ಇಲ್ಲಿ ನಮ್ಮಲ್ಲಿ ಆಲ್ರೆಡಿ ಆಡಿಯೋಲಜಿಸ್ಟ್ ಇದ್ದಾರೆ. ಈ ಹೋದ ವರ್ಷ ಇನ್ನು ಆಡಿಯೋಲಜಿಸ್ಟ್ ಇರಲಿಲ್ಲ, ಕಿವಿ ಚೆಕ್ ಮಾಡೋದಿರಲಿ ಅಥವಾ ಮಷಿನ್ ಕೊಡೋದಿರಲಿ ಅಂತ ಏನು ವ್ಯವಸ್ಥೆ ಇರಲಿಲ್ಲ. ಈ ವರ್ಷ ಈಗ ಆಲ್ರೆಡಿ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಈಗ ಏನು ಕಿವಿ ಮಷಿನ್ ಅಂದರೆ ಹಿಯರಿಂಗ್ ಏಡ್ ಏನು ಬಂದಿದ್ದಾವಲ್ಲ, ಹೆಚ್ಚು ಈಗ 14 ವರ್ಷದ ಒಳಗಡೆ ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡಿದ್ವಿ. ಬಳಿಕ ಡಾಕ್ಟರ್ ಜಂಬಯ್ಯರವರು ಮಾತನಾಡಿ, ಮೊಬೈಲ್ ಇಯರ್ಫೋನ್ ಬಳಕೆಯಿಂದ ದೂರವಿರಬೇಕೆಂದು ಮೊಬೈಲ್ ಬಳಕೆದಾರರಲ್ಲಿ ಕರೆ ನೀಡಿದ್ರು. ಬ್ಲೂಟೂತ್ ಇಯರ್ಫೋನ್ಸು ಅವೆಲ್ಲ ಬಂದ ಅವನು ಜಾಸ್ತಿ ಪದೇ ಮತ್ತು ಹೆಚ್ಚು ಸೌಂಡ್ ಇಂದ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಳಗಿಂದ ಪೊರೆ ಎಲ್ಲ ಹೋಗುತ್ತೆ. ಜೊತೆಗೆ ಇನ್ನೂ ಹೆಚ್ಚಿನ ಸೌಂಡ್ ಕೇಳಿದರೆ ಮಾತ್ರ ನಮಗೆ ಕೇಳಿಸೋ ರೀತಿ ಆಗ್ತಾ ಇರುತ್ತೆ. ಸೊ ಅದನ್ನು ಮಕ್ಕಳಲ್ಲಿ ನನ್ನ ಪೋಷಕರನ್ನು ಕೇಳೋದೇನೆಂದರೆ ಇಯರ್ಫೋನ್ಸು ಜಾಸ್ತಿ ಯೂಸ್ ಮಾಡಬಾರ್ದು, ಜಾಸ್ತಿ ಸೌಂಡಲ್ಲಿ ಯಾವುದೇ TV ಆಗಲಿ ಮೊಬೈಲ್ ಆಗಲಿ ನೋಡಬಾರ್ದು. ಆಮೇಲೆ 3ನೇದೇನೆಂದರೆ ಮಕ್ಕಳು ಈಜಾಡ್ಲಿಕ್ಕೆ ಹೋಗಿರ್ತಾರೆ ಇಂಥ ನಮ್ಮ ಕೆನಲ್ ಆಗಲಿ ಸ್ವಿಮ್ಮಿಂಗ್ ಪೂಲಲ್ಲಿ, ಅಲ್ಲಿ ಏನಾದರೂ ಕ್ರಿಮಿಕೀಟಗಳು ಒಳಗಡೆ ಹೋದ್ರೂ ಇನ್ಫೆಕ್ಷನ್ ಆಗಿ ಕಿವಿ ಸೋರೋದು ಇವೆಲ್ಲ ತೊಂದರೆ ಆಗ್ತದೆ. ಸೊ ಇವನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ನಮ್ಮಲ್ಲಿ ಈಗ ಆಡಿಯೋಲಜಿಸ್ಟ್ ಬಂದಿದ್ದಾರೆ. ಇದು ಒಂದೇ ಅಲ್ಲ, ಪ್ರತಿ ವಾರ ಒಂದೊಂದು ತಾಲೂಕು ಆಸ್ಪತ್ರೆಗೆ ಹೋಗಿ ಕಿವಿ ಚೆಕ್ ಮಾಡ್ತಾರೆ. ಈಗ ಮುಂಚೆ ಕಿವಿ ಚೆಕ್ ಮಾಡಬೇಕು, ಕೇಳಿಸ್ತಾ ಇದ್ದೇನೆ ಅಂತ ನೋಡಲಿಕ್ಕೆ ಬಳ್ಳಾರಿಗೆ ಹೋಗ್ತಾಯಿದ್ರು. ಸೊ ಈಗ ಅದಿಲ್ಲ, ಈಗ ನಮ್ಮಲ್ಲೇ ಇದೆ. ಈಗ ನಮ್ಮ ಜಿಲ್ಲೆಯಿಂದ ಮತ್ತು ಎಲ್ಲ ತಾಲೂಕುಗಳಲ್ಲಿ ಮಾಡ್ತಾಯಿದ್ರು. ಇದರಲ್ಲಿ ಇನ್ನೊಂದು ಈಗಾಗಲೇ ನಮ್ಮ DHO ಸಾಹೇಬ್ರು ಹೇಳಿದಂಗೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತಂದು ಹುಟ್ಟಿದ ನವಜಾತ ಶಿಶುಗಳಿಗೆ ಕಿವಿ ಕೇಳಿಸುತ್ತೆ ಇಲ್ಲೋ ಅನ್ನೋದ್ರ ಬಗ್ಗೆ ಎಲ್ಲ ಮಕ್ಕಳನ್ನು ನವಜಾತ ಶಿಶುಗಳನ್ನ ಚೆಕ್ ಮಾಡ್ತಿದ್ವಿ. ಆ ಥರ ಏನಾದರೂ ಕಂಡು ಬಂದಾಗ ನಾವು ಫಾಲೋಅಪ್ ಮಾಡಿಕೊಂಡು ಜೊತೆಗೆ ಪೂರ್ತಿ ಅವರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಹೇಳ್ತೀವಿ, ಆಪ್ರೇಷನ್ ಮಾಡಬೇಕಾಗತ್ತೆ ಒಳಗಡೆ. ಅದು ಆಪ್ರೇಷನ್ ಮಾಡಬೇಕಂದ್ರೆ ಅರೌಂಡ್ 10 ರಿಂದ 15 ಲಕ್ಷ ರೂಪಾಯಿ ಆಗುತ್ತೆ. ಅಂಥದ್ದು ಸರ್ಕಾರದ ವತಿ ಸಾಸ್ಟ್ ಕಾರ್ಯಕ್ರಮದಿಂದ ಫ್ರೀಯಾಗಿ ಆಗ್ತದೆ. ಅದಕ್ಕಿಂತ ಮುಂಚೆ ನಾವೊಂದು ಆ ಮಕ್ಕಳಿಗೆ ಹಿಯರಿಂಗ್ ಏಡ್ಸ್ ಕೊಟ್ಟು ಇದು ಮಾಡ್ತೀವಿ. 3ನೇದು ಏನಂದರೆ ಈಗ ವಯಸ್ಸಾದವರಲ್ಲಿ, ಈಗ ನಮ್ಮ ಈಗ ಹರಿಪ್ರಸಾದ್ ಸರ್ ಹೇಳ್ದಂಗೆ ವಯಸ್ಸಾದಾಗ ಕಿವಿ ನರ ದೌರ್ಬಲ್ಯದಿಂದ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ, ಅಂಥವ್ರು ಚಿಂತೆ ಪಡಬೇಕಾಗಿಲ್ಲ. ಅವ್ರನ್ನ ಇಲ್ಲಿ ನಮ್ಮಲ್ಲಿ ಬಂದು ಚೆಕ್ ಮಾಡಿಸ್ಕೊಂಡು ಆಡಿಯೋಲಜಿ ಚೆಕ್ ಮಾಡಿಕೊಂಡು ಹಿಯರಿಂಗ್ ಏಡ್ನ ಬಳಸೋದ್ರಿಂದ ಮುಂಚೆ ಯಾವ ಥರ ಕೇಳಿಸ್ತಾ ಇತ್ತಲ್ಲ ಆ ಥರ ಆಗ್ತದೆ. ಸೊ ಇದನ್ನು ನಾವು ಇದು ಒಂದೇ ದಿನಕ್ಕೆ ಸೀಮಿತಗೊಳಿಸ್ತಾ ಇಲ್ಲ. ಈಗ ಆಲ್ಮೋಸ್ಟ್ 1 ತಿಂಗಳದಿಂದ ಎಲ್ಲ PHC ಮಟ್ಟದಲ್ಲಿ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಸೊ ಇದನ್ನು ನೀವು ಇಂಟರ್ನೆ ನಿಮ್ಮ ಮನೆ ಸುತ್ತಮುತ್ತ ಯಾರಿಗೆ ಕಿವಿ ಕೇಳಿಸೋದಿಲ್ಲ ಅಂದರೂ ಅಂತರ್ನಲ್ಲಿ ಕರ್ಕೊಂಡು ಬನ್ನಿ. ಮಕ್ಕಳಲ್ಲಿ ಸರಿಯಾಗಿ ಮಾತು ಬರ್ತಾ ಇಲ್ಲ ಅಂದರೆ ಆ ಮಗುವಿಗೆ ಕೇಳಿಸಿದ್ರೆ ಮಾತ್ರ ರಿಪ್ಲೈ ಮಾಡಲಿಕ್ಕೆ ಬರುತ್ತೆ, ಮಗುವಿಗೆ ಕೇಳಿಸೇ ಇಲ್ಲ ಅಂದರೆ ಬರೋಲ್ಲ. ಸೊ ಅಂಥ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ಸೊ ಅವ್ರಿಗೆಲ್ಲ ನಿಮ್ಮಿಂದ ಒಂದು ಸದುಪಯೋಗ ಪಡ್ಕೊಳ್ಳಿ ಅಂತ ಕೇಳ್ತಾ. ಈಗ ಡ್ಯಾಂಗೆ ಗೇಟ್ ಅಳವಡಿಕೆಯ ಕುರಿತು ವರದಿ. ಜನವರಿ 19ರಂದು ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಿದ್ದ 32 ಗೇಟ್ಗಳ ಪೈಕಿ
ಚೈನಿನ ಕೊಂಡಿ ಕಳಚಿಕೊಂಡಿದ್ದ ಭಾಗವಾಗಿ 19ನೇ ಗೇಟ್ ಕಳಚಿ ನದಿ ಪಾಲಾಗಿತ್ತು. ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಆಂಧ್ರಪ್ರದೇಶ ಮೂಲದ ಡ್ಯಾಂಗಳ ಗೇಟ್ ತಜ್ಞ ಕನ್ನಯ್ಯರವರ ಮಾರ್ಗದರ್ಶನದಲ್ಲಿ ತಾತ್ಕಾಲಿಕ ಗೇಟ್ ಅನ್ನ ಅಳವಡಿಸಿ ನದಿಗೆ ಪೋಲಾಗುತ್ತಿದ್ದ ನೀರನ್ನ ತಡೆಯಲಾಗಿತ್ತು. ಅದೃಷ್ಟವಶಾತ್ ಮರಳಿ ತುಂಗಭದ್ರಾ ಜಲಾಶಯ ತುಂಬಿಕೊಂಡಿತು. ಹೀಗೆ ಹಳೆಯದಾಗಿರುವ ಹಾಗೂ ವಿನಾಶದ ಅಂಚಿನಲ್ಲಿರುವ 8 ಗೇಟ್ಗಳನ್ನ ಸದ್ಯದಲ್ಲೇ ಅಳವಡಿಸಲಾಗುವುದು. ರೈತರಿಗೆ ಹಾಗೂ ಜಾನುವಾರುಗಳಿಗೆ ನೀರಿನ ಕೊರತೆ ಆಗದಂತೆ ತುಂಗಭದ್ರಾ ಮಂಡಳಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಎಂದು ಶಾಸಕ HR ಗವಿಯಪ್ಪನವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಈ ಸಾರಿ 8 ಗೇಟ್ಗಳು ಏನೋ ತಗೋಬೇಕನ್ನೋದು ಫಸ್ಟ್ ಫೇಸ್ನಲ್ಲಿ ಏನೋ ಇಟ್ಕೊಂಡಿದ್ದಾರೆ. ಬಟ್ ಅದು ಕೂಡ ಮಾಹಿತಿ ತಿಳ್ಕೊತೀನಿ ನನಗೆ ಕಿವಿಗೆ ಬಿದ್ದಿರೋದೇನೊಂದು ಈ ವರ್ಷ 8 ಗೇಟ್ ಮಾಡಬೇಕು, ರೆಡಿ ಮಾಡಬೇಕನ್ನೋದು ಒಂದು ತೀರ್ಮಾನ ಆಗ್ತಾ ಇದೆ ಅನ್ನೋದು ಕೇಳಿ ಬಂದಿದೆ. ಬಟ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಮಾಹಿತಿ ತಿಳ್ಕೊಂಡು ನಾನು ಮಾತಾಡ್ತೀನಿ. ಯಾಕಂದರೆ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಆಂಧ್ರ ಗೌರ್ಮೆಂಟು ಮತ್ತು ತೆಲಂಗಾಣ ಮತ್ತು ನಮ್ಮ ರಾಜ್ಯ ಸರ್ಕಾರ 4 ಸರ್ಕಾರಗಳು ಕೂತ್ಕೊಂಡು 3 ಸರ್ಕಾರ ಕೂತ್ಕೊಂಡು ನಾವು ಮಾಡಬೇಕಾಗಿರೋದು. ಹಾಗಿರೋದ್ರಿಂದ ಸ್ವಲ್ಪ ಅದೆಲ್ಲ ನಡೀತಾ ಇದೆ. ಡಿಸೆಂಬರ್ನಿಂದನೇ ಎಲ್ಲ ಪ್ರೋಸೆಸ್ ಎಲ್ಲ ನಡೀತಾ ಇದೆ. ಸೆಂಟ್ರಲ್ನಿಂದ ಟೀಮ್ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಏನೇನು ಮಾಹಿತಿ ಸಂಗ್ರಹಣೆ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಪ್ರೋಸೆಸ್ ನಡೀತಾ ಇದೆ. ಓವರ್ನೈಟ್ ಆಗಲ್ಲಲ್ಲ, ಯಾಕಂದರೆ ಇಟ್ಸ್ ಅ ಬಿಗ್ ಡ್ಯಾಮ್ ಅಂದಮೇಲೆ ಸಣ್ಣದಲ್ಲ. ಅದಕ್ಕೊಂದು ಡ್ರಾಯಿಂಗ್ಸ್ ಮಾಡಬೇಕಾಗುತ್ತೆ. ಒಂದು ಕರೆಕ್ಟಾಗಿ ಇಂಜಿನಿಯರಿಂಗ್ ಡಿವಿಷನ್ ಅವ್ರು ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಮಾಡಿಸ್ಬೇಕಾಗುತ್ತೆ. ಓಕೆ, ಬಟ್ ಅದಕ್ಕೇನು ಇವಾಗ ಡ್ಯಾಮ್ಗೆ ಏನು ಪ್ರಿಕಾಷನ್ ತಗೋಬೇಕು, ಬೋರ್ಡ್ ಇಸ್ ಆಲ್ರೆಡಿ ಟೇಕನ್. ಡ್ಯಾಮಿಗೆ ಓವರ್ಲೋಡ್ ಮಾಡ್ದಂಗೆ ಅವರು ಯಾವ ಲೆವೆಲ್ಗೆ ಇಟ್ಕೋಬೇಕು ಆ ಲೆವೆಲ್ಗೆ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ರೈತರಿಗೂ ತೊಂದರೆ ಆಗ್ದಂಗೆ, ಡ್ಯಾಮ್ಗೂ ತೊಂದರೆ ಆಗ್ದಂಗೆ ಇವಾಗ ಸದ್ಯಕ್ಕೆ ಸೇಫ್ಟಿ ಮೆಷರ್ಸ್ ತೊಗೊಂಡು ಅವರೆಲ್ಲ ಮಾಡ್ತಾ ಇದ್ದಾರೆ. ಇವೆಲ್ಲ ಸ್ವಲ್ಪ ಆಗಲಿ, ಸ್ವಲ್ಪ ಎಲ್ಲ ರಿಪೋರ್ಟ್ ಎಲ್ಲ ಬರಲಿ. ಅವ್ರೇನು ತೀರ್ಮಾನ ತೊಗೊಂಡಿದ್ದಾರೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಕೊಂಡು ಅದೇನು ತಮಗೆ ಮಾಹಿತಿ ಕೊಡಬೇಕು ಕೊಡ್ತೀನಿ. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಕೈಗೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ನಾಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ನಡೆಸಲಾಯಿತು. ಹೀಗೆ ನಾಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೈಗೊಳ್ಳಲಾಗಿ ನ್ಯಾಯಾಧೀಶರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಮುಖಂಡರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ರಶ್ಮಿ ಚಪ್ಪಾಳೆಯೊಂದಿಗೆ ಆ ಜ್ಯೋತಿಗೆ ದೀಪ ಹಚ್ಚುವ ಕಾರ್ಯಕ್ರಮ ಮಾಡೋಣ. ರವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭ ಹಾರೈಸುತ್ತಾ ಮಾತನಾಡಿ, ಎಲ್ಲಾ ರಂಗದಲ್ಲೂ ಮಹಿಳೆ ಸಾಧನೆಗೈಯುತ್ತಿದ್ದಾಳೆ. ಅನೇಕ ವೀರ ವನಿತೆಯರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಮಹಿಳೆಯರು ಪುರುಷರಿಗಿಂತ ಕಡಿಮೆ ಇಲ್ಲ. ಹಾಗಾಗಿ ಸರ್ಕಾರದ ವಿವಿಧ ಸೌಲಭ್ಯಗಳನ್ನ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗಿ ಕುಟುಂಬವನ್ನ ಸಾಗಿಸಬೇಕೆಂದರು. ವಿಜಯನಗರದ ಆರಾಧ್ಯ ದೈವ ಶ್ರೀ ಹಂಪಿ ವಿರೂಪಾಕ್ಷ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿದ್ದಂತ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ನನ್ನ ಎಲ್ಲ ಸಹೋದರಿಯರು, ಈ ದಿನ ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಿದ್ದು, ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಹುದು ಎಂದಂತೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗುವಾಕೆ, ನಿನಗೂ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಜಗತ್ತನ್ನೇ ಆಳಬಲ್ಲಂತಹ ಶಕ್ತಿ ಹೆಣ್ಣು ಮಕ್ಕಳಲ್ಲಿ ಇದೆ ಅಂತ ನಾವು ಕೇಳ್ತಾನೆ ಬಂದಿದ್ದೀವಿ. ನಾವು ಅದೇ
ಅದನ್ನು ತೋರಿಸುವಂತೆ ನಮ್ಮ ಹಲವಾರು ಮಹಿಳೆಯರು ವೀರಾನುವೀರ ಮಹಿಳೆಯರು ದೇಶವನ್ನ ಆಳಿಕೊಂಡಿದ್ದಾರೆ. ನಮಗೋಸ್ಕರ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಒಂದಲ್ಲ ಒಂದು ಕ್ಷೇತ್ರದಿಂದ ನಾವು ಹೆಸರನ್ನು ಗಳಿಸ್ತಾನೆ ಇದ್ದೀವಿ. ಆದರೂ ಸಹ ಹೆಣ್ಣು ಮಕ್ಕಳು ಕೆಲಸ ಮಾಡ್ಬೇಕಂದ್ರೆ ಎಲ್ಲೋ ಒಂದತ್ರ ಎಜುಕೇಶನ್ ಇರೋರು ಎಲ್ಲರೂ ಅಧಿಕಾರದಲ್ಲಿ ಹೋಗ್ತಾರೆ, ಸಾಧನೆ ಮಾಡ್ತಾರೆ, ಎಲ್ಲರೂ ಹೆಸರು ಪಡ್ತಾರೆ. ನಾವು ಹಿಂದುಳಿದರು ಎಜುಕೇಶನ್ ಇಲ್ದರೆ ಏನ್ ಮಾಡ್ಬೇಕಪ್ಪ, ನಮ್ಮಲ್ಲಿರುವ ಆಸಕ್ತಿಯನ್ನ ನಾವು ಬೆಳೆಸ್ಕೊಳ್ಳೋದೇ ಒಂದು ಸಾಧನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರು ಎದೆಗುಂದದೆ ನಮ್ಮ ಆಸಕ್ತಿಗಳನ್ನ ನಾವು ಬೆಳೆಸಿಕೊಂಡು ದಿನಗಳಲ್ಲಿ ಈಗಿನ ಜನರೇಷನ್ ಅಲ್ಲಿರುವ ಎಲ್ಲಾ ಗೌರ್ಮೆಂಟ್ ಫೆಸಿಲಿಟಿಗಳನ್ನು ಬಳಸಿಕೊಂಡು ನಮ್ಮನ್ನು ನಾವು ಸಾಧನೆಯತ್ತ ಕರೆದುಕೊಂಡು ಹೋಗುವುದೇ ಒಂದು ಸಾಧನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಇಲ್ಲಿ ಕರೆಸಿಕೊಂಡು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಈ ದಿನದಂದು ಮಹಿಳೆಯರ ಒಂದು ನೃತ್ಯವನ್ನು ನೋಡಿ ಬಹಳ ಸಂತೋಷ ಆಯಿತು. ಎಷ್ಟು ಸಂತೋಷದಿಂದ ಎಲ್ಲರೂ ಹೆಜ್ಜೆಯನ್ನು ಹಾಕಿದ್ದೀರಾ. ನಿಮಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಬಳಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ನ್ಯಾಯಾಧೀಶರಿಗೆ, ಹಿರಿಯರಿಗೆ, ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ವಿದ್ಯಾರ್ಥಿನಿಯೊಬ್ಬರಿಗೆ ಸನ್ಮಾನಿಸಲಾಯಿತು. ನಂತರ ಮಹಿಳೆಯರು ಹಾಗೂ ಶಾಲಾ ವಿದ್ಯಾರ್ಥಿನಿಯರು ಲಂಬಾಣಿ ಭಾಷೆಯ ಗೀತೆಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಶಾಸಕರಿಂದ ನಡೆದ ಭೂಮಿ ಪೂಜೆಯ ಕುರಿತು ವರದಿ. 2023-24ನೇ ಸಾಲಿನ ಅಲ್ಪಸಂಖ್ಯಾತರ ಕಾಲೋನಿಗಳ ಸಮಗ್ರ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ 400 ಲಕ್ಷ ಮೊತ್ತದ ಅನುದಾನ ಒದಗಿಸಲಾಗಿದೆ. ಈ ಭಾಗವಾಗಿ ಶಾಸಕ ಎಚ್ಆರ್ ಗವಿಯಪ್ಪನವರಿಂದ ಗವಿಸಿದ್ದೇಶ್ವರ ನಗರ, ಎಸ್ಎಲ್ ಚೌಕಿ ಹಾಗೂ ಜೈನ ಕಾಲೋನಿಯಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ನಡೆಸಲು ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಪಂಡಿತ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಪಾಠಶಾಲೆ ಹಾಗೂ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳರವರ ಶಿಷ್ಯ ಮಂಡಳಿಯಿಂದ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳ 111ನೇ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಕುಮಾರಿಯರಿಂದ ಗೀತಗಾಯನ ಸೇರಿದಂತೆ ಭರತನಾಟ್ಯ ಪ್ರದರ್ಶನ ನಡೆಸಿಕೊಡಲಾಯಿತು. Shivani
ಸುದ್ದಿಗಳ ಮುಖ್ಯಾಂಶಗಳು. ಗೀತಗಾಯನ ಹಾಗೂ ನೃತ್ಯ ನಡೆಸಿಕೊಟ್ಟ ಮಕ್ಕಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.